ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಮೋದಿಯನ್ನು ಸರ್ವಾಧಿಕಾರಿ ಅಂತ ಬಿಂಬಿಸೋ ಕೆಲಸ ಅನೇಕರು ಮಾಡ್ತಾ ಇದ್ದಾರೆ. ಕೆಲವರು ದೇಶದ ಒಳಗಡೆ, ಇನ್ನು ಕೆಲವರು ದೇಶದಿಂದ ಹೊರಗಡೆ. ಎಲ್ಲರಿಗೂ ಬೇಕಿರೋದು ಮೋದಿ ಸರ್ವಾಧಿಕಾರಿ ಅಂತ ಭಾರತೀಯರು ಮೋದಿ ಮೇಲೆ ಇಟ್ಟಿರುವ ನಂಬಿಕೆಯನ್ನ ಕಳೆದುಕೊಳ್ಳುವುದು. ಇದಕ್ಕಾಗಿ ಭಾರಿ ಪ್ರಮಾಣದ ಫಂಡಿಂಗ್ ಕೂಡ ಆಗ್ತಾ ಇರೋದು ತೀರಾ ರಹಸ್ಯವಾಗಿ ಉಳಿದಿಲ್ಲ. ಹಾಗಿದ್ರೆ ನಿಜಕ್ಕೂ ಮೋದಿಜಿ ಸರ್ವಾಧಿಕಾರಿನ? ಭಾರತದ ಸಂವಿಧಾನಕ್ಕೆ ಅವಮಾನ ಮಾಡಿ ಭಾರತದ ಕಾನೂನನ್ನು ಧಿಕ್ಕರಿಸಿ ತಮ್ಗೆ ಬೇಕಾದ ಹಾಗೆ ಆಡಳಿತ ಮಾಡ್ತಾ ಇದ್ದಾರಾ? ರಷ್ಯಾದ ಪುಟಿನ್ ಅಂತೆ, ಕೊರಿಯಾ ಡಿಕ್ಟೇಟರ್ ಅಂತೆ ವರ್ತಿಸ್ತಾ ಇದ್ದಾರಾ? ಹೌದಾ ಇಲ್ವಾ ಅನ್ನೋದನ್ನ ಈ ವಿಡಿಯೋ ನೋಡಿದ ಮೇಲೆ ಹೇಳಿ. ಭಾರತದ ಸಿನಿರಂಗದಲ್ಲಿ ಒಂದು ಸಿನಿಮಾ ಬಿಡುಗಡೆಗೂ ಮುನ್ನ ಭಾರಿ ಸದ್ದುವನ್ನ ಮಾಡ್ತಾ ಇದೆ. ಅದೇ ಇಂದಿರಾ ಗಾಂಧಿ ತಂದಿದ್ದ ಭಾರತ ಕಂಡಿದ ಕರಾಳ ಕತೆ ಎಮರ್ಜೆನ್ಸಿ ಬಗ್ಗೆ ಕಾಂಗ್ರೆಸ್ನನ್ನು ಬಿಟ್ರೆ ಸಮರ್ಥನೆ ಮಾಡಿಕೊಳ್ಳುವ ಭಾರತೀಯರು ಸಿಗೋದಿಲ್ಲ. ತನ್ನ ಕುರ್ಚಿಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಹಾಗೂ ಕಾನೂನಿಗೆ ವಿರುದ್ಧವಾಗಿ, ಜೊತೆಗೆ ಜೈಲಿಗೆ ಹೋಗುವ ಭಯದಿಂದ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನ ದೇಶದಲ್ಲಿ ಹೇರಿದ್ರು. ಅದಂತೂ ಸಂವಿಧಾನದ ಕಗ್ಗೋಲೆ. ಯಾವ ಕಾಂಗ್ರೆಸ್ಸಿಗರು ಸಂವಿಧಾನವನ್ನ ಮೋದಿ ಸರ್ಕಾರ ಹಾಳು ಮಾಡ್ತಾ ಇದೆ ಅಂತ ಬೊಬ್ಬೆ ಹಾಕ್ತಾರಲ್ಲ, ಅದೇ ಸಂವಿಧಾನದ ಬರ್ಬರೆ ಹತ್ಯೆ. ಎಮರ್ಜೆನ್ಸಿ ಕಾಲದ ಘಟನೆಗಳನ್ನ ಆಧರಿಸಿ ಆಗ ಏನಾಯ್ತು ಭಾರತ, ಹೇಗಿತ್ತು ಭಾರತ ಅನ್ನೋದನ್ನ ಎಮರ್ಜೆನ್ಸಿ ಅನ್ನುವ ಸಿನಿಮಾದ ಮೂಲಕ ತೋರಿಸೋಕೆ ಚಿತ್ರರಂಗ ತಂಡ ಮುಂದಾಯ್ತು. ಸಿನಿಮಾ ಸಂಪೂರ್ಣವಾಗಿ ಶೂಟ್ ಆದ ಮೇಲೆ ಬಿಡುಗಡೆಗೆ ಸರ್ಟಿಫಿಕೇಟ್ ಅಗತ್ಯ ಇದೆ. ಆದ್ರೆ ಸಿನಿಮಾ ಬೋರ್ಡ್ ಮೇಲೆ ತುಂಬಾ ಒತ್ತಡಗಳು ಬಂದ್ವು. ಈ ಸಿನಿಮಾವನ್ನು ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರ್ದು ಅಂತ ಕಾಂಗ್ರೆಸ್ ಆದಿಯಾಗಿ ಅನೇಕ ಸಂಘಟನೆಗಳು ಪತ್ರವನ್ನ ಬರೆದವು. ಎಷ್ಟರ ಮಟ್ಟಿಗೆ ಒತ್ತಡವನ್ನ ಹಾಕಲಾಯ್ತು ಅಂದ್ರೆ ಚಲನಚಿತ್ರ ಮಂಡಳಿ ಪ್ರಮಾಣ ಪತ್ರವನ್ನ ಕೊಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದೆ. ಇದರಿಂದ ಆಕ್ರೋಶವನ್ನ ಹೊರಹಾಕಿರುವ ಲೋಕಸಭಾ ಸದಸ್ಯೆ ನಟಿ ಕಂಗನಾ ರನೌತ್ ಎಮರ್ಜೆನ್ಸಿ ಚಿತ್ರದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರಲಾಗಿದೆ ಅಂತ ಹೇಳಿದ್ದಾರೆ. कई तरह की अफवाहें उड़ रही हैं कि हमारी फिल्म इमरजेंसी को सेंसर सर्टिफिकेट मिल गया है. इट इज़ नॉट ट्रू. इनफैक्ट हमें हमारी फिल्म क्लियर हो गई थी, लेकिन उसकी सर्टिफिकेशन रोक ली गई है क्योंकि बहुत ज़्यादा धमकियाँ आ रही हैं जान से मार देने की, और सेंसर वालों को बहुत ज़्यादा धमकियाँ आ रही हैं. तो हम पे ये प्रेशर है कि मिसेस गांधी के असैसिनेशन ना दिखाएं, भिंडरवाला को ना दिखाएं, पंजाब राइट्स ना दिखाएं. आई डोंट नो कि फिर क्या दिखाएं कि क्या हुआ कि फिल्म अचानक से ब्लैकआउट हो जाती है. सो this is unbelievable time for me and I am very sorry for the state of things in this country. ಈಗ ನಿರ್ಧಾರ ಮಾಡಿ ಮೋದಿ ಸರ್ವಾಧಿಕಾರಿ ಹೌದೋ ಅಲ್ವೋ ಅನ್ನೋದು. ಸರ್ಕಾರ ಯಾರದ್ದು? ಬಿಜೆಪಿಯದ್ದು. ನಟಿಸಿದ ನಟಿ ಯಾರು? ಬಿಜೆಪಿ ಲೋಕಸಭಾ ಸದಸ್ಯೆ ಕಂಗನಾ ರನೌತ್. ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಯಾರ ಅಡಿಯಲ್ಲಿ ಬರುತ್ತೆ? ಖಂಡಿತವಾಗಿ ಬಿಜೆಪಿ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ಸಿನಿಮಾ ಇರೋದು ಯಾರ ಬಗ್ಗೆ? ಭಾರತ ಕಂಡ ಅತ್ಯಂತ ಕ್ರೂರ ಪ್ರಧಾನಿ ಇಂದಿರಾ ಗಾಂಧಿ ಬಗ್ಗೆ. ಇಂದಿರಾ ಗಾಂಧಿ ಯಾವ ಪಕ್ಷದವರು? ಕಾಂಗ್ರೆಸ್ ಪಕ್ಷದವರು. ಆ ಸಿನಿಮಾ ಹೇಳೋಕೆ ಹೊರಟಿದ್ದು ಏನನ್ನ? ಇಂದಿರಾ ಗಾಂಧಿ ಹೇರಿದ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಭಾರತ ಹೇಗೆ ನರಳಿತು ಅನ್ನೋದು. ಇನ್ ಕೇಸ್ ಮೋದಿಜಿ ಸರ್ವಾಧಿಕಾರಿ ಆಗಿದ್ದಿದ್ರೆ ಇಷ್ಟೊಂದು ಕಾಯೋದು ಬೇಕಿತ್ತಾ? ಮೋದಿ ಕಾನೂನು ಅಥವಾ ಸಂವಿಧಾನಕ್ಕೆ ಬೆಲೆಯನ್ನು ಕೊಡದೇ ಇದ್ದಿದ್ರೆ ಎಮರ್ಜೆನ್ಸಿ ಸಿನಿಮಾವನ್ನ ಬಿಡುಗಡೆ ಮಾಡಬೇಡಿ ಅನ್ನುವ ಪತ್ರಕ್ಕೆ ಮಾನ್ಯತೆಯನ್ನ ಕೊಡ್ತಾ ಇದ್ರ? ತಮ್ಮದೇ ನಿಯಂತ್ರಣದಲ್ಲಿರುವ ಸಿನಿಮಾ ಬೋರ್ಡ್ನನ್ನು ದುರುಪಯೋಗ ಮಾಡಿಸಿ ಬಂದ ಪತ್ರವನ್ನ ಡಸ್ಟ್ಬಿನ್ಗೆ ಹಾಕೋದು ಮೋದಿಗೆ ದೊಡ್ಡ ಕೆಲಸನಾ? ಇಲ್ಲ, ಮೋದಿ ಮಾಡಿಲ್ಲ. ಯಾವತ್ತಿಗೂ ಮೋದಿ ಹಾಗೆ ಮಾಡೋದು ಇಲ್ಲ. ಪ್ರತಿಯೊಬ್ಬರ ಮನವಿಯನ್ನು, ಭಾವನೆಯನ್ನು ಕೂಡ ಕಾನೂನಿನ ಚೌಕಟ್ಟಿನ ಒಳಗೆ ಗೌರವಿಸ್ತಾರೆ. ಮೋದಿ ಸರ್ವಾಧಿಕಾರಿ ಆಗಿದ್ದಿದ್ರೆ ಇಷ್ಟರ ತನಕ ಎಮರ್ಜೆನ್ಸಿ ಅನ್ನುವ ಸಿನಿಮಾಗೆ ಸರ್ಟಿಫಿಕೇಟ್ ಸಿಗ್ತಾ ಇತ್ತು. ನಮ್ಮ ದೇಶದ ದುರಂತ ನೋಡಿ, ಕಂದಹಾರ ವಿಮಾನ
ಅಪಹರಣದ ಒಂದು ಸಿನಿಮಾ ಬಂದಿದೆ. 1999ರಲ್ಲಿ ತಾಲಿಬಾನ್ ಉಗ್ರರು ನಡೆಸಿದ ಏರ್ ಇಂಡಿಯಾ ವಿಮಾನ ಅಪಹರಣದ ಕತೆ. ಸತ್ಯಕಥೆಯ ಸಿನಿಮಾ ಮಾಡುವಾಗ ಅದರಲ್ಲಿ ಬರುವ ಪಾತ್ರಗಳು ಕೂಡ ಹಾಗೆ ಇರ್ಬೇಕಲ್ವಾ? ಆ ಹೆಸರುಗಳು ಅಷ್ಟೇ ಸರಿಯಾಗಿ ಇರ್ಬೇಕಲ್ವಾ? ಅಲ್ಲಿ ಉಗ್ರರ ಹೆಸರನ್ನ ಶಂಕರ್ ಹಾಗೂ ಬಾಲ ಅಂತ ಚೇಂಜ್ ಮಾಡಲಾಗಿದೆ. ಅದ್ ಯಾವ ಉಗ್ರರು ಹಿಂದೂ ಹೆಸರುಗಳನ್ನ ಇಟ್ಕೊಂಡು ಬೆಳೆದಿರ್ತಾರೆ? ಇದೊಂದು ಎಜೆಂಡವನ್ನ ಸೆಟ್ ಮಾಡುವ ತಂತ್ರ. ಆ ವೆಬ್ ಸೀರೀಸ್ಗೆ ಭಾರತದಲ್ಲಿ ಬಿಡುಗಡೆಗೆ ಅವಕಾಶ ಇದೆ. ಆದ್ರೆ ಇಂದಿರಾ ಗಾಂಧಿ ತಂದಿದ್ದ ಭಾರತ ಕಂಡಿದ್ದ ತುರ್ತು ಪರಿಸ್ಥಿತಿ ಅನ್ನುವ ಸತ್ಯಕಥೆಯನ್ನ ತೆರೆಯ ಮೇಲೆ ತರೋದಕ್ಕೆ ಅವಕಾಶ ಇಲ್ಲ. ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ. ಇದರ ಅರ್ಥ ಏನು? ಇಷ್ಟೊಂದು ಸಾಫ್ಟ್ ಡಿಕ್ಟೇಟರ್ಶಿಪ್ ನಮಗೆ ಬೇಡ. ಬಿಜೆಪಿ ಕೂಡ ಕಾಂಗ್ರೆಸ್ ತರನೇ ಜನರನ್ನ ಮೂರ್ಖ ಮಾಡ್ತಾ ಇದೆ ಅನ್ನುವ ಭಾವನೆ ಜನರಲ್ಲಿ ಮೂಡೋ ತರ ಮಾಡ್ತಾ ಇರೋದು ಯಾಕೆ? ನಮ್ಮ ಹಿಂದಿನ ಪೀಳಿಗೆಯವರು ಕಂಡ ಕಷ್ಟವನ್ನ ನಾವು ತೆರೆ ಮೇಲೆ ನೋಡಲು ಬಯಸ್ತೀವಿ. ಈ ಸಿನಿಮಾ ಮೂಲಕ ಕಾಂಗ್ರೆಸ್ನ ಇನ್ನೊಂದು ಕ್ರೂರ ಮುಖ ಭಾರತೀಯರಿಗೆ ಗೊತ್ತಾಗ್ಬೇಕಿದೆ. ಈಗ ಹೇಳಿ, ಮೋದಿ ಒಬ್ಬ ಸರ್ವಾಧಿಕಾರಿಯ? ಸರ್ವಾಧಿಕಾರಿ ಆಗಿದ್ದಿದ್ರೆ ಒಂದಷ್ಟು ಪತ್ರಗಳಿಗೆ ಮೋದಿಜಿ ಸಹಿ ಹಾಕಲು ಹಿಂದೇಟು ಹಾಕ್ತಾ ಇದ್ರಾ? ಮೋದಿ ಸರ್ಕಾರ ಎಮರ್ಜೆನ್ಸಿ ಸಿನಿಮಾವನ್ನ ಬಿಡುಗಡೆ ಮಾಡದೆ ಇರ್ತಾ ಇತ್ತಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.